ಇಲ್ಲಿ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಇನ್ನೂ ಕೂಡ ನಮ್ಮ ಬ್ಯಾಂಕ್ ಖಾತೆಗೆ ಬಂದಿಲ್ಲ ಅಂತಿದ್ದವರು ಈ ಮಾಹಿತಿನ ತಪ್ಪದೆ ನೋಡಿ. ಹೌದು, ಇಲ್ಲಿ PM ಪೆನ್ಷನ್ ಸ್ಕೀಮ್ ಅಡಿಯಲ್ಲಿ ಪ್ರತಿ ತಿಂಗಳು ಪಿಂಚಣಿ ಹಣವನ್ನು ಪಡೆದಿರೋರು ಪ್ರತಿಯೊಬ್ಬರು ಕೂಡ ಕಡ್ಡಾಯವಾಗಿ ಈ ಪತ್ರವನ್ನು ಸಲ್ಲಿಸಬೇಕು. ಹೌದು, ಇನ್ನು ಮುಂದೆ ಈ ಪತ್ರವನ್ನು ಸಲ್ಲಿಸಿದರೆ ಮಾತ್ರ ನಿಮಗೆ ಪ್ರತಿ ತಿಂಗಳು ಪಿಂಚಣಿ ಹಣ ನಿಮ್ಮ ಬ್ಯಾಂಕಿನ ಅಕೌಂಟ್ಗೆ DBT ಮೂಲಕ ಜಮಾ ಆಗುವಂಥದ್ದು. ಹಾಗೆಯೇ ಮಾರ್ಚ್ ತಿಂಗಳ ಪಿಂಚಣಿ ಹಣ ಪಡ್ಕೊಂಡು ಏಪ್ರಿಲ್ ತಿಂಗಳ ಪಿಂಚಣಿ ಹಣ ನಿಮ್ಮ ಬ್ಯಾಂಕಿನ ಅಕೌಂಟ್ಗೆ ಬಂದಿಲ್ಲ ಅಂದರೆ ಏನು ಮಾಡಬೇಕು, ಯಾವಾಗ ಬರುತ್ತೆ? ಇಲ್ಲಿ ನಿಮ್ಮ ಮನೆಯಲ್ಲಿ ಹಿರಿಯ ನಾಗರಿಕರು ಇದ್ದರೆ ಅಥವಾ ಪಿಂಚಣಿ ಹಣವನ್ನು ಪಡೆಯುತ್ತಿರುವ ಹಿರಿಯ ನಾಗರಿಕರು ವೃದ್ಧರು ಇದ್ದರೆ ಈ ವಿಡಿಯೋ ಮಿಸ್ ಮಾಡ್ಕೋಬೇಡಿ. ಹೌದು, ಇಲ್ಲಿ ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿಗಳ ನಿರ್ದೇಶನ ಕಡೆಯಿಂದ ಪಿಂಚಣಿ ಹಣ ಪಡೆಯುತ್ತಿದ್ದವರಿಗೆ ಕೇಂದ್ರ ಸರ್ಕಾರ ಭರ್ಜರಿ ಬಂಪರ್ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಹೌದು, ಇಲ್ಲಿ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಿದ್ದವರಿಗೆ ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಭರ್ಜರಿ ಬಂಪರ್ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಪಿಂಚಣಿ ಹಣ ಈ ತಿಂಗಳು ಎಷ್ಟು ಬರುತ್ತೆ? ಒಂದು ವೇಳೆ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಳೆ ಕಂತುಗಳು ಮಾರ್ಚ್ ತಿಂಗಳ ಹಣ ಬಂದಿಲ್ಲ ಅಂದರೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಲು ಏನು ಮಾಡಬೇಕು, ಒಂದು ವೇಳೆ ಬಂದಿಲ್ಲ ಅಂದರೆ ಏನು ಮಾಡಬೇಕು ಅನ್ನೋ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ. ಇಲ್ಲಿ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಸ್ಕೀಮ್ ಅಡಿಯಲ್ಲಿ ಪಿಂಚಣಿ ಹಣ ಪಡೆದಿರೋರು ಇರಬಹುದು, ಅಥವಾ ವಿಧವಾ ವೇತನ ಪಿಂಚಣಿ ಇರಬಹುದು, ಅಥವಾ ಅಂಗವಿಕಲರ ಮಾಶಾಸನ ಯೋಜನೆ ಇರಬಹುದು, ಅಥವಾ ಸಂಧ್ಯಾ ಸುರಕ್ಷಾ ಯೋಜನೆ ಈ ಸ್ಕೀಮ್ನ ಪಿಂಚಣಿ ಹಣ ಇರಬಹುದು, ಅಥವಾ ಮನಸ್ವಿ ಯೋಜನೆ ಇರಬಹುದು, ಅಥವಾ ಮೈತ್ರಿ ಯೋಜನೆ ಇರಬಹುದು, ಅಥವಾ ಆಸಿಡ್ ದಾಳಿಗೆ ಒಳಗಾದ ಮಹಿಳೆ ಅಥವಾ ಹೆಣ್ಣು ಮಕ್ಕಳಿಗೆ ಸಿಗುವ ಮಾಸಿಕ ಸಹಾಯಧನ ಇರಬಹುದು, ಅಥವಾ ರೈತ ವಿಧವಾ ವೇತನ ಪಿಂಚಣಿ ಹಣ ಇರಬಹುದು, ಅಥವಾ ಎಂಡೋಸಲ್ಮಾನ್ ಸಂತ್ರಸ್ತರಿಗೆ ಕೊಡುವಂತಹ ಪಿಂಚಣಿ ಹಣ ಇರ್ಬೋದು, ಅಥವಾ ರಾಷ್ಟ್ರೀಯ ಕುಟುಂಬ ನೆರವು ಸ್ಕೀಮ್ ಇರ್ಬೋದು, ಅಥವಾ ಮಾಜಿ ದೇವದಾಸಿ ಮಾಸಾಸನ ಸ್ಕೀಮ್ ಇರ್ಬೋದು. ಸೊ ಈ ರೀತಿಯಾಗಿ ಏಪ್ರಿಲ್ ತಿಂಗಳ ಯಾವುದೇ ಪಿಂಚಣಿ ಹಣಕ್ಕಾಗಿ ವೇಟ್ ಮಾಡಿದವರಿಗೆ ಗುಡ್ ನ್ಯೂಸ್. ಹೌದು, ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ. ಸೊ ನಾನು ಯಾವುದೇ ಒಂದು ವಿಡಿಯೋನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು. ಇಲ್ಲಿ ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿಗಳ ನಿರ್ದೇಶನ ಕಡೆಯಿಂದ ಪಿಂಚಣಿ ಹಣ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದಿಲ್ಲ ಅಂದರೆ ಏನು ಮಾಡಬೇಕು, ಹಾಗೆ ಒಂದು ವೇಳೆ ಹಳೆಯ ಕಂತುಗಳು ನಿಮ್ಮ ಬ್ಯಾಂಕಿನ ಅಕೌಂಟ್ಗೆ ಬಂದಿಲ್ಲ ಅಂದರೆ ಏನು ಮಾಡಬೇಕು ಅನ್ನೋ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ. ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಸ್ಕೀಮ್ ಇರ್ಬೋದು, ಅಥವಾ ವಿಧವಾ ಪಿಂಚಣಿ ಇರ್ಬೋದು, ಅಥವಾ ಅಂಗವಿಕಲ ಪಿಂಚಣಿ ಇರ್ಬೋದು, ಅಥವಾ ಸಂಧ್ಯಾ ಸುರಕ್ಷಾ ಪಿಂಚಣಿ ಇರ್ಬೋದು, ಮನಸ್ವಿ ಸ್ಕೀಮು, ಮೈತ್ರಿ ಯೋಜನೆ, ಅಥವಾ ಸಾಲದ ಬಾಧೆಯಿಂದ ಸಂಕಷ್ಟಕ್ಕೆ ಒಳಗಾದ ಆತ್ಮಹತ್ಯೆ ಮಾಡಿಕೊಂಡ ರೈತನ ಪತ್ನಿಗೆ ಸಿಗುವಂತಹ ಪಿಂಚಣಿ ಇರ್ಬೋದು. ಸೊ ಈ ರೀತಿಯಾಗಿ ಯಾವುದೇ ಪಿಂಚಣಿ ಹಣ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಇಲ್ಲಿ ಬಂದಿಲ್ಲ ಅಂದರೆ ಏನು ಮಾಡಬೇಕು ಅಂತ ನೋಡೋಕ್ಕಿಂತ ಮುಂಚೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಅಂದರೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಅಂದರೆ ಇದೇ ಏಪ್ರಿಲ್ 20ನೇ ತಾರೀಕಿನ ಒಳಗಾಗಿ ಪ್ರತಿಯೊಬ್ಬರ ಬ್ಯಾಂಕಿನ ಅಕೌಂಟ್ಗೆ DBT ಮೂಲಕ ಜಮಾ ಆಗುತ್ತೆ. ಸೊ ಎಷ್ಟು ಹಣ ಜಮಾ ಆಗುತ್ತೆ ಅಂದರೆ ₹1200 ಜಮಾ ಆಗುತ್ತೆ. ಸೊ ಒಂದು ವೇಳೆ ನಿಮಗೆ ಮಾರ್ಚ್, ಫೆಬ್ರವರಿ, ಜನವರಿ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂದರೆ ಏನು ಮಾಡಬೇಕು ಅಂದರೆ ಇಲ್ಲಿ ಯಾರು ಇರ್ತಾರೆ ಹಿರಿಯ ನಾಗರಿಕರು ಅಥವಾ ಪಿಂಚಣಿ ಹಣ ಪಡೆದಿರೋರು ನಿಮ್ಮ ಆಧಾರ್ ಕಾರ್ಡು, ಹಾಗೆಯೇ ಜೀವಿತ ಪ್ರಮಾಣ ಪತ್ರ, ಲೈಫ್ ಸರ್ಟಿಫಿಕೇಟ್ ಅದನ್ನು ಎತ್ಕೊಂಡು ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಅಲ್ಲೋಗ್ಬಿಟ್ಟು ಅದನ್ನು ಸಬ್ಮಿಟ್ ಮಾಡಬೇಕು. ಯಾಕೆಂದರೆ ಇಲ್ಲಿ ಹಿರಿಯ ನಾಗರಿಕರು ಜೀವಿತವಾಗಿ ಇದ್ದಾರೆ ಎಂದು ಪ್ರಮಾಣೀಕರಿಸಲು ಈ ಸರ್ಟಿಫಿಕೇಟ್ ಅತ್ಯಗತ್ಯ. ಹಾಗೆಯೇ ನಿಮ್ಮ ಆಧಾರ್ ಕಾರ್ಡು, ಬ್ಯಾಂಕಿನ ಅಕೌಂಟು, ಲಿವಿಂಗ್ ಸರ್ಟಿಫಿಕೇಟ್ ಇದನ್ನು ಎತ್ಕೊಂಡು ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಅಥವಾ ನೆಮ್ಮದಿ ಕೇಂದ್ರ ಅಲ್ಲೋಗ್ಬಿಟ್ಟು ಇದನ್ನು ಸಬ್ಮಿಟ್ ಮಾಡಿ. ಪಿಂಚಣಿ ಹಣ ಇನ್ನೂ ಕೂಡ ನಿಮಗೆ ಬಂದಿಲ್ಲ ಅಂದರೆ ಈ ಕೆಲಸವನ್ನು ಕಡ್ಡಾಯವಾಗಿ ಮಾಡಲೇಬೇಕು ಸ್ನೇಹಿತರೆ. ಹಾಗೆಯೇ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಅಂದರೆ ಇನ್ನೊಂದು ವಾರ ವೇಟ್ ಮಾಡಿ. ನಿಮ್ಮ ಬ್ಯಾಂಕ್ ಖಾತೆಗಳಿಗೂ ₹1200 ಜಮಾ ಆಗುತ್ತೆ. ಒಂದು ವೇಳೆ ಬಂದಿಲ್ಲ ಅಂದರೆ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಅಲ್ಲಿ ಭೇಟಿ ಕೊಟ್ಟು ನಾನು ಹೇಳಿರುವ ಆಧಾರ್ ಕಾರ್ಡು, ಲಿಂಕ್ ಸರ್ಟಿಫಿಕೇಟು ಪ್ಲಸ್ ಬ್ಯಾಂಕಿನ ಅಕೌಂಟು ಅದನ್ನು ಕೊಟ್ಟರೆ ಸಾಕು. ಅವ್ರು ಚೆಕ್ ಮಾಡಿಬಿಟ್ಟು ನಿಮ್ಮ ಪಿಂಚಣಿ ಹಣದ ಅಪ್ಲಿಕೇಶನ್ ಸ್ಟೇಟಸ್ ಏನಿದೆ ಅಂತ ಚೆಕ್ ಮಾಡಿಬಿಟ್ಟು ಅದನ್ನು ಸರಿ ಮಾಡ್ತಾರೆ ಸ್ನೇಹಿತರೆ. ಸೊ ಈ ರೀತಿಯಾಗಿ ಪಿಂಚಣಿ ಹಣ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಿರೋ ಒಂದು ವಾರ ವೇಟ್ ಮಾಡಿ. ನಿಮ್ಮ ಬ್ಯಾಂಕ್ ಖಾತೆಗಳು ಪಿಂಚಣಿ ಹಣ ಜಮಾ ಆಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ಮಾಹಿತಿಗೊಂದು ಲೈಕ್ ಕೊಟ್ಟು ಈ ಮಾಹಿತಿನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.